ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ. ನಮ್ಮ ಅಜ್ಜಿಯವ್ರ ಹೊಲ ಇದೆ, ತುಂಬ ಪೀಸ್ಫುಲ್ ಆಗಿದೆ. ಹೆಂಗಿದೆ ಅಂತ ತೋರಿಸ್ಕೊಡ್ತೀವಿ, ಬನ್ನಿ ಹೋಗೋಣ. ಇಲ್ಲಿ ಹಸುಗೆ ಫುಡ್ ಹಾಕಿದ್ದಾರೆ. ಇದು ನೆಲುಲ್ಲು ಹಸುಗೋಸ್ಕರ. ಆರೆಂಜ್ ಹಸುಗೆ ಫುಡ್ ಹಾಕಿದ್ದಾರೆ. ಮತ್ತು ಇದು ನೆಲುಲ್ಲು ಅಂತ ಹೇಳ್ತಾರೆ, ಅದು ಹಸುಗೆನೆ ಫುಡ್ಡು. ಇದು ಮೋಸಂಬೆ ಮರ. ಇದು ದಾಳಿಂಬೆ ಗಿಡ ಚಿಕ್ಕದು, ಇವಾಗ ಹಾಕಿರೋದು. ಇದು ಕರಿಬೇವಿನ ಗಿಡ, ನಮ್ಮ ಅತ್ತೆ ಹಾಕಿರೋದು. ಎಲ್ಲ ಇಲ್ಲಿ ನಮ್ಮ ಅತ್ತೆನೇ ಹಾಕಿರೋದು. ಇದು ನುಗ್ಗೆ ಸೊಪ್ಪಿನ ಗಿಡ. ಇದು ಹಲಸಿನ ಮರ, ನಮ್ಮ ಮಾವ ಹಾಕಿರೋದು. ಇನ್ನೂ ಹಣ್ಣು ಬಂದಿಲ್ಲ, ನೆಕ್ಸ್ಟ್ ವರ್ಷ ಹಣ್ಣು ಬಿಡುತ್ತಂತೆ. ಇದು ಕಾಕಡ ಹೂವಿನ ಗಿಡ. ಇದು ಕೊತ್ತಂಬರಿ ಸೊಪ್ಪು. ಇದು ರೋಸ್ ಗಿಡ. ಇದು ನಿಂಬೆ ಹಣ್ಣಿನ ಗಿಡ. ಈ ಹಸುಗಳು ಹೊಲ ಉಳುತ್ತೆ, ಅದಕ್ಕೆ ಓರಿ ಅಂತ ಹೇಳ್ತಾರೆ ಇದನ್ನು. ಇದು ಟೊಮೊಟೊ ಗಿಡ. ಇದು ಫುಲ್ಲು ಟೊಮೊಟೊ ಗಿಡ. ಯಾರು ಊಟನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಎಲ್ಲ ಕಷ್ಟಪಟ್ಟು ಮಾಡ್ತಾರೆ ರೈತರು ಬೆಳೆನ. ಇಲ್ಲಿ ತೆಂಗಿನ ಮರ ಇದೆ. ಯಾರು ಊಟನ ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ರೈತರೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ ಬೆಳೆ ಎಲ್ಲ. ಇದು ತೆಂಗಿನ ಮರ. ಇದು ನಮ್ಮ ತಾತ ಹಾಕಿದ್ದು ಮರ. ನಾವು ಚಿಕ್ಕವರಾಗಿದ್ದಾಗ ಹಾಕಿದ್ದು, ಇಷ್ಟು ಉದ್ದ ಆಗ್ಬಿಟ್ಟಿದೆ. ನಾವು ಬಂದಾಗೆಲ್ಲ ಇಲ್ಲಿ ಎಳ್ನೀರು ಕುಡಿತೀವಿ. ಎಷ್ಟೊಂದಿದೆ ತೆಂಗಿನ ಮರ. ಈ ಜಾಗದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು 3 ತಿಂಗಳ ಹಿಂದೆ. 2 ಚಿಕ್ಕದು ಕುರಿಮರಿಗಳು ಆಟ ಆಡ್ತಿತ್ತು ಅಲ್ಲಿ. ಒಂದು ಚಿರತೆ ಬಂದು ಒಂದು ಕುರಿನ ಎತ್ಕೊಂಡು ಇಲ್ಲೇ ಕೆಳಗಡೆ ಕೌಲಿಯಿಂದ ಹೊಟ್ಟೋಯ್ತು. ಅದು ನಮ್ಮ ಅಜ್ಜಿಯವ್ರದ್ದೇ ಕುರಿಮರಿಗಳು. ಅದರಲ್ಲಿ 2 ಅಣ್ಣ ತಮ್ಮ ಆಟ ಆಡ್ತಿರ್ಬೇಕಾರೆ ಚಿರತೆ ಬಂದು ಎತ್ಕೊಂಡು ಈ ಕೌಲಿಯಿಂದ ಹಿಂಗೆ ಹೊಟ್ಟೋಯ್ತು. ಅದೊಂದು ಇನ್ಸಿಡೆಂಟ್ ಆಗಿದೆ. ಕಷ್ಟಪಟ್ಟು ಹಾಕಿದ್ದಾರೆ ಬೆಳೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ ಕಡೆದು ಅವರೇ ಗಿಡ, ಅದನ್ನು ಹತ್ರದಿಂದ ತೋರಿಸ್ತೀನಿ. ನಮ್ಮದು ಮಿಕ್ಕಿದ ಹಸುಗಳೆಲ್ಲ ಆ ಕಡೆ ಇನ್ನೊಂದು ಹೊಲದಲ್ಲಿ ಕಟ್ಟಾಕಿದ್ದಾರೆ. ಇಲ್ಲಿ ಬರೀ 2 ಓರಿಗಳಿದೆ ಅಷ್ಟೇ. ಇದು ಅವರೇ ಗಿಡ. ಇದನ್ನು ಇವಾಗಲೇ ಹಾಕಿರೋದು. ಈ ಟೊಮೊಟೊ ಹಣ್ಣು ಹಾಕಿದಾಗಲೇ ಅದನ್ನು ಹಾಕಿರೋದು. ಆ ಕಡೆ ಇದು ತೋಟ ಫುಲ್ಲು ಪಾಳು ಬಿದ್ದಿದೆ. ಅಲ್ಲಿ ಚಿರತೆ, ನವಿಲು ಎಲ್ಲ ಇದೆ. ಆ ಕಡೆ ಹೋಗೋದಕ್ಕಾಗಲ್ಲ, ತುಂಬ ಸತ್ತೆಗಳು ಬೆಳೆದಿದೆ. ಆ ಕಡೆನೂ ತೆಂಗಿನ ಮರ ಇದೆ, ಈ ಕಡೆನೂ ತೆಂಗಿನ ಮರ ಇದೆ. ಒಟ್ಟು 10 ತೆಂಗಿನ ಮರ ಇದೆ.